ಬಗ್ಗೆ ಎಲ್ಲ ತಿಳಿದಿದೆ. ಅವರು ಪ್ರವರ್ಗ 5 ಮಾಡಿದ್ರು ಆ ಸಂದರ್ಭದಲ್ಲಿ. ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಸಮೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಯಾವ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಪಟ್ಟಿ ಮಾಡಿ ಮತ್ತಲ್ಲಿರ್ತಕ್ಕಂಥ ಹೋಮೋಜಿನಿಯಸ್ ಕೂಡ ಅವರು ಮಿಂತಿಲೆಯನ್ನು ತೆಗೆದುಕೊಂಡು ಕೂಡ ಆ ವರದಿಯನ್ನ ಸಬ್ಮಿಟ್ ಮಾಡಿ ಆ ವರದಿ ಕೂಡ ರಾಜ್ಯದ ಚರ್ಚೆ ಆದ ಮೇಲೆ ಅದು ಸಂಪುಟ ಅಂಕಿತ ತಗೊಂಡಾದ ಮೇಲೆ ಇವತ್ತಿನ ದಿನಮಾನಗಳಲ್ಲಿ ನೇರವಾಗಿ ಹೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಇಲ್ಲಿ 56,000 ಹುದ್ದೆಗಳನ್ನ ಅವರು ಭರ್ತಿ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ. ಆದರೆ ಆ ಭರ್ತಿ ಒಳ ಮೀಸಲಾತಿಯನ್ನು ಅಳವಡಿಸಲೇ ಭರ್ತಿ ಮಾಡಿದಿರ್ತಕ್ಕಂಥದ್ದು ಅದು ನಮ್ಮ ಮಾದಿಗ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಯಥಾವತ್ತಾಗಿ ನಮಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ ನಂತರವೇ ಅದನ್ನ ಮಾಡ್ಬೇಕು. ಈಗ ನಾವು ಕೇಳ್ತಕ್ಕಂಥ ಸಾಮಾನ್ಯ ವರ್ಗದವ್ರಿಗೆ ಏನ್ ಮಾಡ್ಬೇಕಂತ ಇದೀವೋ ಅದನ್ನ ಮಾಡ್ಬಿಡಿ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಮಗೆ 17% ಇಟ್ಕೊಂಡೇ ಇದು ಮಾಡ್ಬೇಕಂತ ಹೇಳಿ ನಮ್ಮ ಮಾದಿಗ ಸಮಾಜ ಇವತ್ತು ಆಗ್ರಹ ಪಡಿಸ್ತದೆ. ಒಂದು ವಿಷಯವನ್ನ ಈ ಸರ್ಕಾರಕ್ಕೆ ಗಮನಕ್ಕೆ ತರ್ತಿದ್ವಿ. ತೆಲಂಗಾಣದಲ್ಲಿ ಯಾವ ರೀತಿ ಮಾಡಿದ್ವೋ, ಆಂಧ್ರದಲ್ಲಿ ಯಾವ ರೀತಿ ಮಾಡಿದ್ವೋ, ಈ ರೀತಿಯಾಗಿ ಕೆಲವೇ ಜನರ ಕೈಗೊಂಬೆಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದ ಮಾದಿಗರ ಧ್ವನಿಯನ್ನ ಹತ್ತಿರ್ತಕ್ಕಂಥ ಕೆಲಸ ಕಳೆದ 36 ವರ್ಷಗಳಿಂದಲೂ ಕೂಡ ನಿರಂತರವಾದಂತಹ ತ್ಯಾಗ, ಬಲಿದಾನ, ಹೋರಾಟ ಎಲ್ಲದರ ಲಾಟಿ ಹಿಡಿದು ಬೂಟಿಡ್ತಿದ್ದಂತ ಈ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾಧ್ಯಮಕ್ಕೆ ಎಲ್ಲದೂ ಗೊತ್ತಿದೆ. ಇವರು ಏನು ಇರ್ತಕ್ಕಂಥ ಜನ ಮತ್ತೆ ಇಡೀ ಪೌರಕಾರ್ಮಿಕರಿಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸಿ ಬೇರೆಯವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಈ ಸಮುದಾಯ ಮತ್ತು ಸತ್ತ ಜಾನುವಾರುಗಳನ್ನ ಇರ್ತಕ್ಕಂಥ ಸಮುದಾಯ, ಇಂಥ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನೀಡಿರ್ತಕ್ಕಂಥ ಈಗಿನ ಸರ್ಕಾರ ಒಳಗಡೆ ನಾವು ಹಿಂದಿನಿಂದಲೂ ನಾವು ತಗೊಂಡಾಗ ಮಾದಿಗ ಸಮಾಜಕ್ಕೆ ಒಂದೇ ಕಾಂಗ್ರೆಸ್ ಪಕ್ಷಗಳು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ತಿಲ್ಲ. ಇವರಿಗೆ ದುಡಿಮೆ ಮಾಡೋದು ಇವರು, ಯಜಮಾನಿಕೆ ಮಾಡೋದು ಬಲಗೈ ಸಮಾಜ. ಮತ್ತು ಒಂದೇ ಒಂದು ಮುಖ್ಯಮಂತ್ರಿ ಸ್ಥಾನ ಅಲ್ಲ ಬಿಡಿ, ಗೃಹ ಮಂತ್ರಿ ಅಂತ ಕೆಲಸಗಳನ್ನು ಕೊಟ್ಟಿಲ್ಲ. ಈ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ, ಉದ್ಯೋಗ ಕೊಡಿಸ್ತಕ್ಕಂಥ, ಏನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡ್ತಕ್ಕಂಥ ಲೋಕೋಪಯೋಗಿ ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಇವರು ಕಾಂಗ್ರೆಸ್ನವರು. ಒಂದೇ ಒಂದು ಪ್ರಮುಖ ಹುದ್ದೆಗಳನ್ನ, ಪ್ರಮುಖ ಖಾತೆಗಳನ್ನ ಈ ಸಮುದಾಯದ ಯಾವುದೇ MLA ಶಾಸಕರಿಗೆ ಕೊಟ್ಟಿಲ್ಲ. ಆ ಕಾರಣ ನಾವು ಹೇಳ್ತಾ ಇದ್ದೀವಿ, ನೀವು ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಿ, ಮಾದಿಗ ಸಮಾಜದ ಸಚಿವರಾಗ್ಲಿ, ಮಂತ್ರಿಗಳಾಗ್ಲಿ ಅಥವಾ ಯಾವುದೇ ಸದಸ್ಯರುಗಳಾಗ್ಲಿ, ನೀವು ಈ ಕೂಡಲೇ ನಿಮ್ಗೆ ಸ್ವಾಭಿಮಾನ ಇದ್ರೆ ಸಮುದಾಯಕ್ಕಿಂತ ಮುಖ್ಯ ಆದ ನಿಮ್ಮ ಹುದ್ದೆಗಳು ಸಮುದಾಯದ ಶವದ ಮೇಲೆ ಅವರು ಅಧಿಕಾರ ನಡೆಸಬೇಕಂತಾದ್ರೆ ನೀವು ಅಲ್ಲಿ ಯಾಕಿರ್ತೀರಾ? ಈ ಕೂಡಲೇ ನಿಮ್ಮ ರಾಜೀನಾಮೆಗಳನ್ನ ಬಿಸಾಕಿ, ಈ ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಮಾದಿಗರು, ಈ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ, ಈ ಕೂಡಲೇ ಪಟ್ಟಣ ಪಂಚಾಯತ್ ಇನ್ನೊಂದು ಸದಸ್ಯರು ಎಲ್ಲವೂ ರಾಜೀನಾಮೆ ಕೊಟ್ಟು ಹೊರಬನ್ನಿ ನೀವು. ಆವಾಗ ಇಡೀ ಮಾದಿಗ ಸಮಾಜದ ಕಾಲಡಿಗೆ ಇಲ್ಲಿ ಸರ್ಕಾರ ಬರುತ್ತೆ. ಈ ಮಾತನ್ನ ಈ ಮಾದಿಗ ಸಚಿವರಿಗೆ ಅಥವಾ ಶಾಸಕರಿಗೆ ನಾವು ಹೇಳ್ತೀವಿ. ನಿನ್ನೆ ಕೂಡ ನಮ್ಮ ಶಾಸಕರಾದಂತ ಇಲ್ಲಿ ಬಸವಂತಪ್ಪ ಇದ್ರು, ಬಸವಂತಪ್ಪನವರಿಗೆ ಇಡೀ ಸಮಾಜವಾಗಿ ಪ್ರಶ್ನೆ ಮಾಡಿದ್ವಿ. ನೀವು ಇದೇ ಮಾತು ಹೇಳಿದ್ವಿ, ನೀವು ರಾಜೀನಾಮೆ ಕೊಡ್ಬೇಕು ಇಲ್ಲ ಮಾದಿಗರ ಪರವಾಗಿ ಬೆಲೆ ಎತ್ತಬೇಕು, ಆ ರೀತಿ ನಾವು ಪ್ರಶ್ನೆ ಮಾಡಿದ್ವಿ. ಇದು ಬರೀ ಬಸವಂತಪ್ಪ ಅಷ್ಟೇ ಅಲ್ಲ, ಇಡೀ ಮಾದಿಗ ಸಮಾಜದ ಮಂತ್ರಿ MLAಗಳಿಗೆ ಮತ್ತು ಸದಸ್ಯತೆ ಯಾರು ತಗೊಂಡು ನಾವೆಲ್ಲರೂ ಬಿಗಿಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ, ಇದನ್ನು ಮಾಡದೇ ಇದ್ರೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಮಾಡದಿದ್ರೆ ನಾವು 6ನೇ ತಾರೀಕು ದಾವಣಗೆರೆಯಿಂದ ಬಂದ್ ಕರೆದಿದ್ದೇವೆ. ದಾವಣಗೆರೆ ನಗರವನ್ನ ಬಂದ್ ಕರೆದಿದ್ದೇವೆ. ಆ ಬಂದಿಗೆ ಎಲ್ಲ ನಾಗರಿಕ ಬಂದಿಗಳು, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ರಾಜಕೀಯ ಮುಖಂಡರುಗಳು, ನಮ್ಮ ಸಮುದಾಯದ ವಿಶ್ವನಾಥ್ ಅವರು ಹೇಳಿದ್ರೆ ನಾವು ಏನೇನು ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ನಾವೆಲ್ಲ ನಿಮ್ಮ ಸೇವೆಯನ್ನು ಮಾಡಿರ್ತಕ್ಕಂಥ, ನಿಮ್ಮ ಊರಿನ ನಗರವನ್ನು ಸ್ವಚ್ಛ ಮಾಡಿರ್ತಕ್ಕಂಥ ನಮಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಆ ಬಂದಿನಲ್ಲಿ ನಿಮ್ಮ ಸಹಕಾರ ಇರಬೇಕಂತ ಹೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡುತ್ತೇವೆ.